ಈ ಸೀಸನ್ ಯಾರು ವಿನ್ನರ್ ಅಂತ ನಾವು ಹೇಳ್ಬೋದು ಅಷ್ಟೇ. ಅವ್ರು ಆಟ ಆಡೋದು ನೋಡ್ತಾ ಇದ್ರೆ ಹೇಗೆ ಅನ್ಸುತ್ತೆ? ಅವರು ಟಾಪ್ 1 ಬರಬಹುದು ಅನ್ಸುತ್ತೆ, ವಿನ್ನರ್ ಆಗ್ಬೋದು. ವಿನ್ನರ್ ಅಂತ ನಾವು ಈಗಲೇ ಗೆಸ್ ಮಾಡೋಕ್ಕಾಗಲ್ಲ, ಅದೇನಿದ್ರು ಫೈನಲ್ ಆಗಿ ನೋಡ್ಕೋಬೋದು ಅಷ್ಟೇ. ಬಟ್ ನಮ್ಮ ಗೆಸ್ಸಿಂಗ್ ಇವ್ರು ಗೆಲ್ಬೇಕಂತ ಹೇಳಿದ್ರೆ ಮಂಜು ಗೆಲ್ಬೋದು. ಈ ಸೀಸನ್ ನೋಡ್ತಿದ್ರಲ್ಲ? ನೋಡ್ತಾ ಇದ್ದೀನಿ. ಗೆಲ್ಲೋದಕ್ಕೆ ಯಾರು ಅರ್ಹತೆ ಇದೆ ಅನ್ಸುತ್ತೆ? ನಂಗೆ ತ್ರಿವಿಕ್ರಮ್ ಗೆಲ್ಲ. ಮತ್ತೆ ಹೇಳ್ಬೇಕಂದ್ರೆ ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೆ ಬರ್ಬೇಕು? ಆಕ್ಚುಲಿ ತ್ರಿವಿಕ್ರಮ್ ಚೆನ್ನಾಗಿ ಮಾಡಿದ್ದಾರೆ, ರಜತ್ ಚೆನ್ನಾಗಿ ಮಾಡಿದ್ದಾರೆ. ರಜತ್ಗೆ ಅವ್ರು ಎಂಟರ್ಟೈನ್ಮೆಂಟು ಮಾಡಿದ್ದಾರೆ, ಸ್ಪೋರ್ಟ್ಸು ಆಡಿದ್ದಾರೆ. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು ಬರೀ ಕೂಗಾಟ ಕಿರ್ಚಾಟ ಅಷ್ಟೇ ಅನ್ಸುತ್ತಾ? ಯಾರಾದ್ರೂ ವಿನ್ನಿಂಗ್ ಚಾನ್ಸಸ್ ಇದೆಯಾ? ಇಷ್ಟು ವರ್ಷದಲ್ಲಿ ಹೇಳ್ಬೇಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಯಾರೂ ವಿನ್ನರ್ ಮಾಡಲಿಲ್ಲ. ಅದು ನೋಡಕ್ ಹೋದ್ರೆ ಆಗಲ್ಲ ಅನ್ಸುತ್ತೆ. ರಜತ್ ಅವರು ಆಗಲ್ಲ ಅಂತ ಅನ್ಸುತ್ತೆ, ಹೇಳಕ್ಕಾಗಲ್ಲ, ಅವ್ರ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ರಜತೆ ಗೆಲ್ಲಬೇಕು. ಸೀಸನ್ ಯಾರು ಗೆಲ್ಲೋ ಅರ್ಹತೆ ಇದೆ ಅನ್ಸುತ್ತೆ? ಅರ್ಹತೆ ಅಂದರೆ ಹನುಮಂತನಿಗೆ ಕೊಡ್ತಾರೆ ಈ ಸರಿ ಅನಿಸ್ತದೆ ನನಗೆ. ಹಂಗನ್ಸುತ್ತೆ. ಓಕೆ, ಮತ್ತೆ ಈ ಸೀಸನ್ ವಿನ್ನರ್ ಯಾರಾಗ್ಬೋದು ಅನ್ಸುತ್ತೆ? ಕಾರ್ತಿಕ್ ಆಗ್ಬೋದು. ಕಾರ್ತಿಕ್ ಕಾರ್ತಿಕ್ ಅಲ್ಲ, ಇದೇ ಒಂದು ನಿಮಿಷ, ತ್ರಿವಿಕ್ರಮ್ ಆಗ್ಬೋದು. ಈ ಸೀಸನ್ ಯಾರು ವಿನ್ನರ್ ಅಂತ ನಾವು ಹೇಳ್ಬೋದು ಅಷ್ಟೇ. ಅವ್ರು ಆಟ ಆಡೋದು ನೋಡ್ತಾ ಇದ್ರೆ ಹೇಗೆ ಅನ್ಸುತ್ತೆ? ಅವರು ಟಾಪ್ 1 ಬರಬಹುದು ಅನ್ಸುತ್ತೆ, ವಿನ್ನರ್ ಆಗ್ಬೋದು. ವಿನ್ನರ್ ಅಂತ ನಾವು ಈಗಲೇ ಗೆಸ್ ಮಾಡೋಕ್ಕಾಗಲ್ಲ, ಅದೇನಿದ್ರು ಫೈನಲ್ ಆಗಿ ನೋಡ್ಕೋಬೋದು ಅಷ್ಟೇ. ಬಟ್ ನಮ್ಮ ಗೆಸ್ಸಿಂಗ್ ಇವ್ರು ಗೆಲ್ಬೇಕಂತ ಹೇಳಿದ್ರೆ ಮಂಜು ಗೆಲ್ಬೋದು. ಈ ಸೀಸನ್ ನೋಡ್ತಿದ್ರಲ್ಲ? ನೋಡ್ತಾ ಇದ್ದೀನಿ. ಗೆಲ್ಲೋದಕ್ಕೆ ಯಾರು ಅರ್ಹತೆ ಇದೆ ಅನ್ಸುತ್ತೆ? ನಂಗೆ ತ್ರಿವಿಕ್ರಮ್ ಗೆಲ್ಲ. ಮತ್ತೆ ಹೇಳ್ಬೇಕಂದ್ರೆ ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೆ ಬರ್ಬೇಕು? ಆಕ್ಚುಲಿ ತ್ರಿವಿಕ್ರಮ್ ಚೆನ್ನಾಗಿ ಮಾಡಿದ್ದಾರೆ, ರಜತ್ ಚೆನ್ನಾಗಿ ಮಾಡಿದ್ದಾರೆ. ರಜತ್ಗೆ ಅವ್ರು ಎಂಟರ್ಟೈನ್ಮೆಂಟು ಮಾಡಿದ್ದಾರೆ, ಸ್ಪೋರ್ಟ್ಸು ಆಡಿದ್ದಾರೆ. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು ಬರೀ ಕೂಗಾಟ ಕಿರ್ಚಾಟ ಅಷ್ಟೇ ಅನ್ಸುತ್ತಾ? ಯಾರಾದ್ರೂ ವಿನ್ನಿಂಗ್ ಚಾನ್ಸಸ್ ಇದೆಯಾ? ಇಷ್ಟು ವರ್ಷದಲ್ಲಿ ಹೇಳ್ಬೇಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಯಾರೂ ವಿನ್ನರ್ ಮಾಡಲಿಲ್ಲ. ಅದು ನೋಡಕ್ ಹೋದ್ರೆ ಆಗಲ್ಲ ಅನ್ಸುತ್ತೆ. ರಜತ್ ಅವರು ಆಗಲ್ಲ ಅಂತ ಅನ್ಸುತ್ತೆ, ಹೇಳಕ್ಕಾಗಲ್ಲ, ಅವ್ರ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ರಜತೆ ಗೆಲ್ಲಬೇಕು. ಸೀಸನ್ ಯಾರು ಗೆಲ್ಲೋ ಅರ್ಹತೆ ಇದೆ ಅನ್ಸುತ್ತೆ? ಅರ್ಹತೆ ಅಂದರೆ ಹನುಮಂತನಿಗೆ ಕೊಡ್ತಾರೆ ಈ ಸರಿ ಅನಿಸ್ತದೆ ನನಗೆ. ಹಂಗನ್ಸುತ್ತೆ. ಓಕೆ, ಮತ್ತೆ ಈ ಸೀಸನ್ ವಿನ್ನರ್ ಯಾರಾಗ್ಬೋದು ಅನ್ಸುತ್ತೆ? ಕಾರ್ತಿಕ್ ಆಗ್ಬೋದು. ಕಾರ್ತಿಕ್ ಅಲ್ಲ, ಇದೇ ಒಂದು ನಿಮಿಷ, ತ್ರಿವಿಕ್ರಮ್ ಆಗ್ಬೋದು. ಮತ್ತೆ ಹೇಳ್ಬೇಕಂದ್ರೆ ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೆ ಬರ್ಬೇಕು? ಆಕ್ಚುಲಿ ತ್ರಿವಿಕ್ರಮ್ ಚೆನ್ನಾಗಿ ಮಾಡಿದ್ದಾರೆ, ರಜತ್ ಚೆನ್ನಾಗಿ ಮಾಡಿದ್ದಾರೆ. ರಜತ್ಗೆ ಅವ್ರು ಎಂಟರ್ಟೈನ್ಮೆಂಟು ಮಾಡಿದ್ದಾರೆ, ಸ್ಪೋರ್ಟ್ಸು ಆಡಿದ್ದಾರೆ. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋರು ಬರೀ ಕೂಗಾಟ ಕಿರ್ಚಾಟ ಅಷ್ಟೇ ಅನ್ಸುತ್ತಾ? ಯಾರಾದ್ರೂ ವಿನ್ನಿಂಗ್ ಚಾನ್ಸಸ್ ಇದೆಯಾ? ಇಷ್ಟು ವರ್ಷದಲ್ಲಿ ಹೇಳ್ಬೇಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಯಾರೂ ವಿನ್ನರ್ ಮಾಡಲಿಲ್ಲ. ಅದು ನೋಡಕ್ ಹೋದ್ರೆ ಆಗಲ್ಲ ಅನ್ಸುತ್ತೆ. ರಜತ್ ಅವರು ಆಗಲ್ಲ ಅಂತ ಅನ್ಸುತ್ತೆ, ಹೇಳಕ್ಕಾಗಲ್ಲ, ಅವ್ರ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ರಜತೆ ಗೆಲ್ಲಬೇಕು. ಈ ಸೀಸನ್ ಯಾರು ವಿನ್ನರ್ ಅಂತ ನಾವು ಹೇಳ್ಬೋದು ಅಷ್ಟೇ. ಅವ್ರು ಆಟ ಆಡೋದು ನೋಡ್ತಾ ಇದ್ರೆ ಹೇಗೆ ಅನ್ಸುತ್ತೆ? ಅವರು ಟಾಪ್ 1 ಬರಬಹುದು ಅನ್ಸುತ್ತೆ, ವಿನ್ನರ್ ಆಗ್ಬೋದು. ವಿನ್ನರ್ ಅಂತ ನಾವು ಈಗಲೇ ಗೆಸ್ ಮಾಡೋಕ್ಕಾಗಲ್ಲ, ಅದೇನಿದ್ರು ಫೈನಲ್ ಆಗಿ ನೋಡ್ಕೋಬೋದು ಅಷ್ಟೇ. ಬಟ್ ನಮ್ಮ ಗೆಸ್ಸಿಂಗ್ ಇವ್ರು ಗೆಲ್ಬೇಕಂತ ಹೇಳಿದ್ರೆ ಮಂಜು ಗೆಲ್ಬೋದು.